ಅಂಬೇಡ್ಕರ್ ಜಯಂತಿ ಮತ್ತು ಬಸವ ಜಯಂತಿ ಅಂಗವಾಗಿ ಜ್ಯೋತಿ ಬೆಳಗಿಸಿ ಶಿಮುಲ್ ನಿರ್ದೇಶಕರು ಶ್ರೀಯುತ ಬಿಸಿ ಸಂಜೀವಮೂರ್ತಿ ಮಾತನಾಡಿ, ಸಮಾಜದಲ್ಲಿ ಹಣ, ಆಸ್ತಿ ಮತ್ತು ಅಧಿಕಾರ ಗಳಿಸುವುದೇ ಜೀವನದ ಪರಮ ಗುರಿಯಲ್ಲ. ಎಷ್ಟೇ ಶ್ರೀಮಂತರಾಗಿದ್ದರೂ ಸಮಾಜದಲ್ಲಿರುವ ಬಡವರು, ನಿರ್ಗತಿಕರು ಹಾಗೂ ದುರ್ಬಲ ವರ್ಗದ ಜನರಿಗೆ ಸಹಾಯ ಮಾಡುವ ಮಾನವೀಯ ಗುಣ ಪ್ರತಿಯೊಬ್ಬರಲ್ಲೂ ಇರಬೇಕು. ಇದೇ ನಿಜವಾದ ಸಾಮಾಜಿಕ ಸೇವೆ ಮತ್ತು ಮಾನವ ಧರ್ಮವಾಗಿದೆ. ಇಂದಿನ ಸಮಾಜದಲ್ಲಿ ಅನೇಕ ಶ್ರೀಮಂತರಿದ್ದರು ತಮ್ಮ ಸಂಪತ್ತಿನ ಒಂದು ಭಾಗವನ್ನು ಬಡವರ ಶಿಕ್ಷಣ, ಆರೋಗ್ಯ, ಉದ್ಯೋಗ ಹಾಗೂ ಮೂಲಭೂತ ಸೌಲಭ್ಯಗಳ ಅಭಿವೃದ್ಧಿಗೆ ಮೀಸಲಿಡುವುದು ಅತ್ಯಂತ ಅಗತ್ಯವಾಗಿದೆ. ನಿಜವಾದ ಶ್ರೀಮಂತಿಕೆ ಹಣದಲ್ಲಲ್ಲ, ಹೃದಯದ ಉದಾರತೆ ಮತ್ತು ಮಾನವೀಯತೆಯಲ್ಲಿದೆ ಎಂದರು. ವರದಿ ಅರುಣ್ ಕುಮಾರ್, ಎಸ್. ದೊಡ್ಡ ಉಳ್ಳಾರ್ತಿ, ಜ್ಞಾನಜ್ಯೋತಿ ನ್ಯೂಸ್, ಚಿತ್ರದುರ್ಗ. ಇವತ್ತು ನಮಗೆ ನಿಮ್ಮೆಲ್ಲರಿಗೂ ನಿತ್ಯ ಜೀವನದಲ್ಲಿ ಅಳವಡಿಸಿರ್ತಕ್ಕಂತಹ ಮಹಾನ್ ವ್ಯಕ್ತಿ ಡಾಕ್ಟರ್ BR ಅಂಬೇಡ್ಕರ್ ಅವರು. ಇಂತಹ ಇಬ್ಬರ ಶ್ರೇಷ್ಠ ವ್ಯಕ್ತಿಗಳ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮ ಒಂದೇ ತಿಂಗಳಲ್ಲಿ ಬಂದಿರೋದ್ರಿಂದ ಎರಡನ್ನು ಜೊತೆಗೆ ಮಾಡಿ ಚೆನ್ನಾಗಿರುತ್ತೆ ಅಂತಕ್ಕಂಥ ನಮ್ಮೆಲ್ಲ ಸ್ನೇಹಿತರ ಅಭಿಪ್ರಾಯ ಮಾಡಿಕೊಂಡು ನಾವು ಮಾಡಿದ್ವಿ. ವಿಶೇಷವಾಗಿ ಈ ಸಂದರ್ಭದಲ್ಲಿ ಭಾಳಷ್ಟು ಜನ, ಸುಮಾರು ಜನ ಹೇಳಿದರು, ಇವತ್ತು ಅಂಬೇಡ್ಕರ್ ಜಯಂತಿ ಅಂದರೆ ಯಾವುದೋ ಒಂದು ಅಡ್ಡಿ ಸ್ಥಿಮಿತವಾಗಿ ಮಾಡಿಕೊಂಡು, ಯಾವುದೋ ಒಂದು ಜಾತಿಗೆ ಸ್ಥಿಮಿತವಾಗಿ ಮಾಡಿಕೊಂಡು ಜಯಂತಿಗಳನ್ನು ಆಚರಿಸ್ತಾ ಇದ್ರು. ಬಸವೇಶ್ವರ ಜಯಂತಿ ಸಹ ಯಾವುದೋ ಒಂದು ಸಮಾಜಕ್ಕೆ ಸ್ಥಿಮಿತವಾಗಿ ಅವರು ಬಸವ ಜಯಂತಿಯನ್ನು ಆಚರಿಸಿದ್ರು. ನಿಜವಾಗ್ಲೂ ನನಗೆ ಅದು ಭಾಳ ವಿಷಾದ ಅನ್ನಿಸ್ತಿದೆ. ಯಾಕಂದರೆ ಈ ಮಹಾತ್ಮರು ಪ್ರತಿಯೊಬ್ಬ ಜೀವವಿರ್ತಕ್ಕಂಥ ಮಾನವರಿಗೆ ನಮಗೆ ಏನಿವತ್ತು ನಿತ್ಯ ಗಾಳಿ, ಬೆಳಕು, ಏನಿವತ್ತು ಬೆಂಕಿ, ಇವೆಲ್ಲ ಏನು ಅತ್ಯಮೂಲ್ಯವಾಗಿ ಬೇಕೋ ಅದರ ಜೊತೆಗೆ ಇವರಿಬ್ಬರನ್ನು ಸೇರಿಸಿದ್ರೆ ತಪ್ಪಿಲ್ಲ ಅಂತಂದೇಳಿ ನಾನು ಸಭೆ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅಂದರೆ ನಿತ್ಯ ಜೀವನದಲ್ಲಿ ಅವಶ್ಯಕತೆ ಆಗಿರ್ತಕ್ಕಂಥ ಇವರಿಬ್ಬರ ಒಂದು ನಮಗೆ ಅವತ್ತು ಮಾಡಿರ್ತಕ್ಕಂಥ ಉತ್ತಮವಾದಂಥ ಒಂದು ಸಂವಿಧಾನ ಇರ್ಬೋದು, ಬಸವಣ್ಣನವರ ತತ್ವ ಸಿದ್ಧಾಂತಗಳಿರ್ಬೋದು, ಇವತ್ತು ನಮ್ಮ ನಿತ್ಯ ಜೀವನದಲ್ಲಿ ನಾವು ಅಳವಡಿಸಿಕೊಂಡು ನಾವು ಆಗಲಿ, ನಮ್ಮ ಕುಟುಂಬ ಆಗಲಿ, ನಮ್ಮ ದೇಶ ಆಗಲಿ ಇಷ್ಟು ಪ್ರಗತಿ ಆಗಲಿಕ್ಕೆ ಸಾಧ್ಯ ಅಂತಂದೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಯಾವುದೋ ಒಂದು ಹಟ್ಟಿಯಲ್ಲಿ, ಯಾವುದೋ ಒಂದು ಊರಲ್ಲಿ ಒಂದು ಕಡೆ ಬಸವೇಶ್ವರ ಜಯಂತಿ, ಅಂಬೇಡ್ಕರ್ ಜಯಂತಿ ಮಾಡೋದು ಬೇಡ. ನಾವು ವಿನೂತನವಾಗಿ ಬೇರೆಯವರಿಗೆ ಮಾದರಿಯಾಗೋ ರೀತಿಯಲ್ಲಿ ಎಲ್ಲ ಸಮಾಜದ ಜನಗಳನ್ನು ಸೇರಿಸಿ ಎಲ್ಲರನ್ನ ಒಂದು ಕಡೆ ಬರುವಂತೆ ಮಾಡಿ, ಎಲ್ಲ ಧರ್ಮಗಳು, ಎಲ್ಲ ಜಾತಿಗಳನ್ನು ಒಂದು ಕಡೆ ಸೇರಿಸಿ ಈ ಆಚರಣೆಯನ್ನು ಮಾಡಬೇಕು ಅನ್ನೋ ಏಕೈಕ ದೃಷ್ಟಿಯಿಂದ ಇವತ್ತು ನಾವು ಇಲ್ಲಿ ಮಾಡಿದ್ದೀವಿ ಅಂತಂದು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಹೋಗಬೇಕು, ಯಾಕೆಂದರೆ ನಾವಾಗಲೇ 21ನೇ ಶತಮಾನದಲ್ಲಿದ್ದೀವಿ. ಇನ್ನು ನಾವು ಜಾತಿ, ಧರ್ಮ, ಮೇಲು ಕೀಳು ಅನ್ನತಕ್ಕಂಥದ್ದು ಹೋಗಲಾಡಬೇಕಂತಂದರೆ ಇಂಥ ಕಾರ್ಯಕ್ರಮಗಳು ಸಾಮೂಹಿಕವಾಗಿ ಎಲ್ಲ ಧರ್ಮ, ಜಾತಿ, ಭೇದ ಎಲ್ಲ ಬಿಟ್ಟು ಮಾಡಿದರೆ ಮಾತ್ರ ನಾವು ಸಮಾಜದಲ್ಲಿ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ಕಂಡು ನಮ್ಮ ಸ್ನೇಹಿತರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ವಿಶೇಷವಾಗಿ ನಗರಂಗೆರೆ ಗ್ರಾಮ ಪಂಚಾಯತಿ ಹಿತರಕ್ಷಣಾ ವೇದಿಕೆ, ಇದು ಸುಮಾರು 9 ಗ್ರಾಮಗಳ ವ್ಯಾಪ್ತಿಗೆ ಬರುತ್ತೆ. ಇದು ಒಂದು ಸಂಘಟನೆ. ಇದರ ಮೂಲ ಉದ್ದೇಶ ಇಲ್ಲಿ ಜನಗಳಿಗೆ ಸರ್ಕಾರದಿಂದ ಇರ್ಬೋದು, ಬೇರೆ ಯಾವುದೇ ರೀತಿಯ ಸವಲತ್ತುಗಳನ್ನಿರ್ಬೋದು, ನ್ಯಾಯಯುತವಾಗಿ ಅವರಿಗೆ ಕೊಡಿಸ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡ್ತಕ್ಕಂಥ ಮುಖ್ಯ ಉದ್ದೇಶವನ್ನು ನಾವು ಹೊಂದಿದ್ದೀವಿ. ಸಿಡ್ಲೈನ್ ಕೋಟೆಯಲ್ಲಿ ಆಶ್ರಮ ಭಾಳ ವರ್ಷದಿಂದ ನಡೆಸಿದ್ದಾರೆ ಸ್ವಾಮೀಜಿಗಳು. ಈಗಾಗಲೇ 25 ವರ್ಷ ಹಾಗೆ 26, 27ನೇ ವರ್ಷ ಅವರು ಸ್ವಾಮೀಜಿಗಳು ಬಂದಾಗ, ಚಿಕ್ಕವರಿದ್ದಾಗಲೇ ಬಂದು ಅವರು ಸ್ವಾಮೀಜಿಗಳು ನಡೆಸಿದ್ದಾರೆ. 100ಕ್ಕೂ ಹೆಚ್ಚು ಜನ ಅನಾಥ ಮಕ್ಕಳನ್ನು ಉಚಿತವಾಗಿ ವಿದ್ಯಾಭ್ಯಾಸವನ್ನು ಮತ್ತು ಅವರಿಗೆಲ್ಲರಿಗೂ ಊಟವನ್ನು ಕೊಟ್ಟು ಅಲ್ಲಿ ಆಶ್ರಮವನ್ನು ನಡೆಸ್ತಾ ಇದ್ದಾರೆ. ನಿಜವಾಗ್ಲೂ ನನಗೆ ಈ ಏನಾದರೂ ಒಂದು ಸೇವೆ ಮಾಡಬೇಕು ಅಂತಂದು ಮನಸ್ಸು ಬಂದಿದೆ ಅಂತಂದರೆ ಸ್ವಾಮೀಜಿಗಳ ಪ್ರೇರಣೆ ಅಂತಂದು ಹೇಳಲಿಕ್ಕೂ ನಾನು ಈ ಸಂದರ್ಭದಲ್ಲಿ ಭಾಳ ಇಷ್ಟಪಡ್ತೇನೆ. ಯಾಕೆಂದರೆ ಭಾಳಷ್ಟು ಸರಳವಾದಂಥ ಸ್ವಾಮೀಜಿಗಳು, ಮತ್ತು ಭಾಳಷ್ಟು ನಾನು ಎಷ್ಟೋ ಸರಿ ಅಲ್ಲಿ ಹೋದಾಗ ಸ್ವಾಮಿಗಳು ನಮಗೆ ತಿಂಡಿ ಟೈಮ್ಗೆ ಹೋದರೆ ತಿಂಡಿ ಮಾಡ್ದಲೇ ಬಿಡಲ್ಲ, ಊಟದ ಟೈಮ್ಗೆ ಹೋದರೆ ಊಟ ಮಾಡ್ದಲೇ ಬಿಡಲ್ಲ. ವಿಶೇಷವಾಗಿ ಸ್ವಾಮಿಗಳೇ ನಮ್ಗೆ ತಿಂಡಿ ಮಾಡಿಕೊಡ್ತಾರೆ. ಅಷ್ಟು ಚೆನ್ನಾಗಿ ಅವರು ಪ್ರಸಾದವನ್ನು ತಯಾರು ಮಾಡಿಕೊಡ್ತಾರೆ. ನಿಜವಾಗಲೂ ಸಾಕ್ಷಾತ್ ನಾವು ದೇವ್ರನ್ನ ಯಾರೂ ನೋಡಿಲ್ಲ, ದೇವರು ಆಕಾರ ಹಿಂಗಿರ್ಬೋದು ಅಂತ ಮೂರ್ತಿನ ನೋಡಿ ನಾವು ಕೈ ಮುಗಿತೀವಿ. ಅವರ ರೂಪದಲ್ಲಿರ್ತಕ್ಕಂಥ ಸಾಕ್ಷಾತ್ ದೇವರುಗಳಲ್ಲಿ ಒಬ್ಬರು ಸ್ವಾಮೀಜಿಗಳು ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ.
ಇಲ್ಲಿರ್ತಕ್ಕಂಥ ಗ್ರಾಮಸ್ಥರಲ್ಲಿ ನನ್ನ ಮನವಿ, ನೀವು ಏನಾದರೂ ಬಳ್ಳಾರಿ ಕಡೆ ಮೊಳಕಾಲ್ಮೂರು ಕಡೆ ಹೋದಾಗ ಸುಮ್ಮನೆ ಅವ್ರ ಆಶ್ರಮದ ಕಡೆ ಒಂದ್ಸರಿ ಹೋಗಿ ಬರ್ರಿ. ಭಾಳಷ್ಟು ನಮಗೆ ಅದಕ್ಕೆ ಜ್ಞಾನೋದಯ ಆಗುತ್ತೆ ಖಂಡಿತವಾಗಿಯೂ. ಅದಕ್ಕೋಸ್ಕರ ಆ ಸ್ವಾಮೀಜಿಗಳು ನಮ್ಮದು ಯಾವುದೇ ಕಾರ್ಯಕ್ರಮ ಇರಲಿ, ಪ್ರತಿಯೊಂದು ವರ್ಷ ಗುರುಪೂರ್ಣಿಮೆ ಕಾರ್ಯಕ್ರಮ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳಿದ್ದಾಗ ಎಂಥ ಅವ್ರಿಗೆ ಒತ್ತಡಗಳಿದ್ದರೂ ಸಹ ನಮ್ಮ ಕಾರ್ಯಕ್ರಮ ಅಂದರೆ ಅವ್ರಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟು ಇವತ್ತು 6 ಗಂಟೆ ಅಂದರೆ 6 ಗಂಟೆಗೆ ಸ್ವಾಮೀಜಿಗಳು ಬಂದು ಇವತ್ತು ಇಲ್ಲ ಸ್ಥಾನ ಅಲಂಕರಿಸಿ ಇವತ್ತು ನಮಗೆಲ್ಲರನ್ನು ಉದ್ದೇಶಿಸಿ ಅವರು ಈಗ ಆಶೀರ್ವಾದವನ್ನು ಸಹ ಮಾಡಲಿದ್ದಾರೆ. ಅವರಿಗೆ ವಿಶೇಷವಾಗಿ ಈ ಪ್ರೀತಿ ವಿಶ್ವಾಸ ಯಾವತ್ತೂ ನಮ್ಮ ಮೇಲೆ ಇರಲಿ, ಈ ಗ್ರಾಮಗಳ ಮೇಲೆ ಇರಲಿ, ಇಲ್ಲಿ ಜನಗಳ ಆಶೀರ್ವಾದ ತಮಗೆ ಯಾವಾಗಲೂ ನೀವು ನಿಮ್ಮ ಆಶೀರ್ವಾದ ನಮ್ಮೆಲ್ಲರಿಗೂ ಇರಲಿ ಅಂತಂದು ಈ ಸಂದರ್ಭದಲ್ಲಿ ಹೇಳ್ತಾ